ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿಗೆ ಹುಟ್ಟೂರಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ರಸ್ತೆಯ ಉದ್ದಕ್ಕೂ ಹೂಮಳೆ ವೆಲ್ಕಮ್ ಮಾಡಿದ್ದು ಗಿಲ್ಲಿ ನೋಡೋದಕ್ಕೆ ಜನಸಾಗರವೇ ಸೇರಿತ್ತು. ಗಿಲ್ಲಿಯ ವಿಜಯ ಯಾತ್ರೆ ಎಂತವರನ್ನು ಕೂಡ ನಿಬ್ಬೆರಗಾಗಿಸ್ತಿದೆ. ಅಂತ ಕಷ್ಟಪಟ್ಟು ತಕೊಂಡೋಗಿ ಅವ್ರನ್ನ ಏತ್ಕೆ ನಿಲ್ಸೋರ್ಲಕ್ಕ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸರ್. ಗೆದ್ದಾಯ್ತು ನಿಮ್ಮ ಆಶೀರ್ವಾದದಿಂದ. ಹುಟ್ಟೂರಿನ ಜನರೇ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದಾರೆ. ಎಲ್ಲಿ ನೋಡಿದ್ರೂ ಗಿಲ್ಲಿಯ ದೇಹವ. ಮಂಡ್ಯ ಹೈದ ಮುಗ್ಧ ಮನಸ್ಸಿನ ಹುಡುಗ, ಮಾತಲ್ಲೇ ಪಂಚ್ ಡೈಲಾಗ್ ಹೊಡೆಯೋ ಮಾತಿನ ಮಲ್ಲ. ರೈತನ ಮಗನ ಕದರ್ ಎಂಥದ್ದು ಅನ್ನೋದು ಇಡೀ ಕರುನಾಡಿಗೆ ಗೊತ್ತಾಗಿದೆ. 112 ದಿನ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದವನಿಗೆ ಬಿಗ್ ಬಾಸ್ ಕಿರೀಟ ಒಲೆದು ಬಂದಿದೆ. ಗಿಲ್ಲಿಗೆ ಬಿಗ್ ಬಾಸ್ ಪಟ್ಟ ಒಲಿತಾ ಇದ್ದಂತೆ ಅಭಿಮಾನಿಗಳು ತಾವೇ ಗೆದ್ದಷ್ಟು ಖುಷಿ ಪಡ್ತಿದ್ದಾರೆ. ಇದು ಕನ್ನಡದ ಬಿಗ್ ಬಾಸ್ ಪಾಲಿಗೆ ಹೊಸ ಇತಿಹಾಸ ಸೃಷ್ಟಿ ಮಾಡುವಂತೆ ಮಾಡಿದೆ. ಯಾವ ಸೂಪರ್ ಸ್ಟಾರ್ಗೂ ಕಮ್ಮಿ ಇಲ್ಲದಂತಹ ಫ್ಯಾನ್ಸ್ ಕ್ರೇಜ್ ಗಿಲ್ಲಿಗೆ ಹುಟ್ಕೊಂಡಿದೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿರೋ ಹರ್ಷೋದ್ಗಾರ ಇನ್ನೂ ಕೂಡ ನಿಂತಿಲ್ಲ. ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಗಿಲ್ಲಿಯನ್ನ ಹೊತ್ತು ಮೆರೆಸ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. 112 ದಿನಗಳ ಸೆರೆಮನಿಯಂಥ ಅರಮನೆ ವಾಸ ಕೊನೆಯಾಗಿದೆ. ಪಳಾರ್ ಗಿಲ್ಲಿ ವಿನ್ನರ್ ಆದ್ರೆ ಟಗರು ಪುಟ್ಟಿ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಗೆದ್ದೇ ಗೆಲ್ತೀನಿ, ಗಿಲ್ಲಿ ಮುಂದೆ ಗೆದ್ದು ಬೀಗ್ತೀನಿ ಅಂತಿದ್ದ ಅಶ್ವಿನಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಅನ್ನೋದು ಬರೀ ರಿಯಾಲಿಟಿ ಶೋನಲ್ಲ, ಇದೊಂದು ವ್ಯಕ್ತಿತ್ವದ ಆಟ, ಕೋಟ್ಯಾಂತರ ಜನರ ಮನಸ್ಸು ಗೆಲ್ಲೋ ಆಟ. ಸೀಸನ್ 1ರಿಂದ ಹಿಡಿದು ಸೀಸನ್ 11ರವರೆಗೂ ಅದೆಷ್ಟೋ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಸೀಸನ್ 12ರ ಕ್ರೇಜ್ ಯಾವತ್ತೂ ಹೀಗಿರ್ಲಿಲ್ಲ. ಹಿಂದೆಂದೂ ಕಾಣದ ಅಭಿಮಾನ, ಕೋಟಿ ಲೆಕ್ಕದಲ್ಲಿ ವೋಟಿಂಗ್, ಇದೆಲ್ಲವೂ ಸಾಧ್ಯವಾಗಿದ್ದು ಇದೇ ಸೀಸನ್ನಲ್ಲಿ. ಅದರಲ್ಲೂ ಗಿಲ್ಲಿಯನ್ನು ಮಾಂತ್ರಿಕ ಮಾಡಿದ ಮೋಡಿಯಿಂದ ಬಿಗ್ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಕೂಡ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಹುಟ್ಟೂರಲ್ಲಿ ಸಕಲ ಕಲಾ ವಲ್ಲಭನ ವಿಜಯ ಯಾತ್ರೆ. ಕುಲಕೋಟಿ ಕರುನಾಡಿಗರ ಮನ ಗೆದ್ದಿರೋ ಗಿಲ್ಲಿ ಪಾಲಿಗೆ ಇವತ್ತು ಎಂದೆಂದೂ ಮರೆಯದ ದಿನ. ಬಿಗ್ ಬಾಸ್ನ ಗೆದ್ದು ಹುಟ್ಟೂರಿಗೆ ಹೋಗ್ತಿದ್ದಂತೆ ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯಿಂದ ದಡದಪುರದವರೆಗೂ ವಿಜಯ ಯಾತ್ರೆ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ಗಿಲ್ಲಿ ಬರ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಯಾವ ರಾಜಕಾರಣಿಗೂ ಸಿಗದಂತಹ ವೆಲ್ಕಮ್ ಗಿಲ್ಲಿಗೆ ಸಿಕ್ಕಿದೆ. ನಮ್ಮನೆ ಮಗನೇ ಗೆದ್ದಿದ್ದಾನೇನೋ ಅನ್ನೋ ರೇಂಜ್ಗೆ ಊರಿನ ಜನ ನಗು ಮುಖದಲ್ಲಿ ಸ್ವಾಗತ ಕೋರಿದ್ದಾರೆ. ಹುಟ್ಟೂರಿನವರ ಅಭಿಮಾನ, ಹುಟ್ಟೂರಿನವರ ಸಂಭ್ರಮ ಕಂಡು ಗಿಲ್ಲಿ ಮೂಕ ವಿಸ್ಮಿತರಾಗಿದ್ದಾರೆ. ಮದ್ದೂರಿಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಸ್ವಾಗತ ಕೋರಿದ್ರು. ನಂತರ ಶುರುವಾದ ವಿಜಯ ಯಾತ್ರೆ ಹುಟ್ಟೂರಿಗೆ ಬರ್ತಿದ್ದಂತೆ ಡಬಲ್ ಆಗಿತ್ತು. ದಡದಪುರದಲ್ಲಿ 10 ಕಟೌಟ್ಸ್ ಹಾಕಿದ್ದ ಜನರು ಗಿಲ್ಲಿಯನ್ನ ಹೊತ್ತು ಮೆರೆದಾಡಿಸಿದ್ದಾರೆ. ಮಗನ ಈ ಸಾಧನೆ ಕಂಡ ಹೆತ್ತವರು ಭಾವುಕರಾಗಿದ್ದಾರೆ. ತುಂಬಾ ಸಂತೋಷ ಆಯ್ತದೆ. ಅಂದ್ರೆ ಕರ್ನಾಟಕದ ಜನ ಹಾಲಭಿಷೇಕ ಮಾಡೋದು, ಕಟ್ಟೊಟ್ಟಾಕ್ಸೋದು,
ಆ ಥರ ಅಚ್ಚೆ ಉಯಿಸ್ಕೋದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತದೆ. ನನ್ನ ಮಗ ಬಂದು ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ಹೇಳ್ಕೊತೀನಿ ಖುಷಿಯಿಂದ. ಅದೇ ನನ್ನ ಕರ್ನಾಟಕ ಜನತೆ ಅಂತೂ ಯಾವತ್ತಿಗೂ ನಾನು ಮರೀದಿಲ್ಲ. ಆ ಥರ ನನ್ನ ಮಗನಿಗೆ ಹೇಳ್ತೀನಿ, ನಾನು ಅದೇ ಥರ ಇರ್ತೀನಿ ಅನ್ನೋದು ಇಷ್ಟಪಡ್ತೀನಿ. ಗಿಲ್ಲಿ ಹೋದಲ್ಲೆಲ್ಲ ಹೂಮಳೆಯ ಸ್ವಾಗತ ಸಿಕ್ಕಿದೆ. ವಿಜಯ ಯಾತ್ರೆಯ ಮಧ್ಯೆ ಮಾತನಾಡಿದ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದಿದ್ದು ಪಕ್ಕ, ಗಿಲ್ಲಿ ಗೆದ್ದಾಯ್ತು, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳಿದ್ದಾರೆ. ಗೆದ್ದಾಯ್ತು, ನಿಮ್ಮ ಆಶೀರ್ವಾದದಿಂದ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಸಾಯವರೆಗೂ ಮರೆಯಲ್ಲ ನಾನು, ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೆ ಇರಲಿ. ಗಿಲ್ಲಿ ಬಗ್ಗೆ ಪಟಾಕಿ ರಕ್ಷಿತಾ ಮಾತು. ಮಾತಿನ ಮಲ್ಲಿ ಕರಾವಳಿಯ ಟಗರು ಪುಟ್ಟಿ, ಬಿಗ್ ಬಾಸ್ ಪಾಲಿನ ಪಟಾಕಿ ಪೋರಿ ರಕ್ಷಿತಾ ಶೆಟ್ಟಿ ಇವತ್ತು ಕರುನಾಡಿನ ಮನೆ ಮಾತಾಗಿದ್ದಾರೆ. ಯೂಟ್ಯೂಬ್ನಲ್ಲಿ ವ್ಲಾಗ್ ಮಾಡ್ತಿದ್ದವರು ಇವತ್ತು ಕರುನಾಡಿನ ಸೂಪರ್ ಸ್ಟಾರ್ ಆಗಿದ್ದಾರೆ. ಪಟಾಕಿ ಹುಡುಗಿ ಅಂದ್ರೆ ರಕ್ಷಿತಾ ಶೆಟ್ಟಿ ಅನ್ನೋ ರೇಂಜ್ಗೆ ಮನೆ ಮಾತಾಗಿದ್ದಾರೆ. ಅತಿ ಚಿಕ್ಕ ವಯಸ್ಸಲ್ಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಕ್ಷಿತಾ ದೊಡ್ಡ ದೊಡ್ಡ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ರನ್ನರ್ ಅಪ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅಂತ ಅಶ್ವಿನಿ ಟಾಂಗ್. ಬಿಗ್ ಬಾಸ್ ಮನೆಯ ರಾಜಮಾತೆ, ಬಿಗ್ ಬಾಸ್ ಮನೆಯ ಛಲವಾದಿ, ಮಾತಿಗೂ ಸೈ, ಜಗಳಕ್ಕೂ ಜೈ. ಟಾಸ್ಕ್ ಅಂತ ಬಂದ್ರೆ ಪಂಟರ್, ಜಗಳಕ್ಕೆ ನಿಂತ್ರೆ ಕೌಂಟರ್ ಮೇಲೆ ಕೌಂಟರ್. ಅದು ಬೇರೆ ಯಾರೂ ಅಲ್ಲ, ಅಶ್ವಿನಿ ಗೌಡ. ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಗೆಲ್ತೀನಿ ಅನ್ನೋ ದೊಡ್ಡ ಕನಸಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಎಡವಿದ್ದಾರೆ. ಗೆಲುವಿನ ಸನಿಹದಲ್ಲಿದ್ದವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಗಿಲ್ಲಿ ಬಗ್ಗೆ ಮಾತನಾಡಿದ ಅಶ್ವಿನಿ, ಬಡವ ಅನ್ನೋ ಟ್ಯಾಗ್ ಲೈನ್ ಕೊಡಬೇಡಿ, ಗಿಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಧರಿಸಿದ್ರು ಅಂತ ಹೇಳಿದ್ದಾರೆ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ, ಬಿಕಾಸ್ ಸ್ಟ್ರಾಟಜಿಕ್ ಆಡಾಗಿ ಬಳಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗ್ಲಿಲ್ಲ. ಒಟ್ನಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ಶೋಗೆ ತೆರೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ವಸ್ತುಗಳು ಪತ್ತೆಯಾಗ್ತಾನೆ ಇದೆ. ಮೊನ್ನೆ ಶಿವಲಿಂಗದ ಪೀಠ, ನಿನ್ನೆ ಶಿವಲಿಂಗ, ಇವತ್ತು ಲೋಹದ ಗಂಟೆ. ಹೀಗೆ ದಿನಕ್ಕೊಂದು ಅಚ್ಚರಿಯ ವಸ್ತುಗಳು ಸಿಕ್ತಿರೋ ಹೊತ್ತಲ್ಲೇ ಸ್ವಾಮೀಜಿಯೊಬ್ಬರು ಹಂಗಾಮ ಎಬ್ಸಿದ್ದಾರೆ. ಈ ಜಗತ್ತಿಗೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮ ನಿಗೂಢತೆಗಳನ್ನ ಹೊದ್ದು ಮಲಗಿದಂತೆ ಕಾಣ್ತಿದೆ. ಮಡಿಕೆಯಲ್ಲಿ ಬಂಗಾರ ಸಿಕ್ಕಿದ್ದೇ ಸಿಕ್ಕಿದ್ದು. ದಿನಕ್ಕೊಂದರಂತೆ ಅಚ್ಚರಿಯ ಬೆಳವಣಿಗೆಗಳಾಗ್ತಿವೆ. ಮೊನ್ನೆ ಶಿವಲಿಂಗ ಪೀಠ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಚಿಕ್ಕ ಗಾತ್ರದ ಶಿವಲಿಂಗವೂ ಕಣ್ಣಿಗೆ ಬಿದ್ದಿತ್ತು. ನಿನ್ನೆ ದೇಗುಲದ ಮುಂದೆ ಉತ್ಖನನ ಕಾರ್ಯ ಶುರು ಮಾಡ್ತಿದ್ದಂತೆಯೇ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿತ್ತು. ಇದು ಇಡೀ ಊರಿನವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತಷ್ಟು ಅಚ್ಚರಿಯ ಸಂಗತಿಗಳು ಸೃಷ್ಟಿಯಾಗ್ತಿವೆ. 4ನೇ ದಿನದ ಉತ್ಖನನ ಕಾರ್ಯದಲ್ಲೂ 10 ಹಲವು ವಸ್ತುಗಳು ಪತ್ತೆಯಾಗಿವೆ. ಇದೆಲ್ಲದರ ಮಧ್ಯೆ ಸ್ವಯಂ ಘೋಷಿತ ಸ್ವಾಮೀಜಿಯೊಬ್ಬರು ಉದ್ಭವವಾಗಿದ್ದಾರೆ. ನಿಂತಲ್ಲೇ ದೇವರನ್ನ ಕರೆಸ್ತೀನಿ ಅಂತ ಫುಲ್ ಹಂಗಾಮ ಎಬ್ಬಿಸಿದ್ದಾರೆ. ಈ ಜಗತ್ತಿಗೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ. ಉತ್ಖನನದ ಜಾಗದಲ್ಲಿ ಸ್ವಾಮೀಜಿ ಹೈಡ್ರಾಮಾ. ಈತ ನಿಂತ ಜಾಗದಲ್ಲಿದ್ದಂತೆ 1000 kg ಚಿನ್ನ. ಲಕ್ಕುಂಡಿಯಲ್ಲಿ ಸತತ 4 ದಿನದಿಂದ ಉತ್ಖನನ ನಡೆಯುತ್ತಿದೆ. ಅಲ್ಲಿ ಚಿನ್ನ ಸಿಗುತ್ತೆ, ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಜನ ಕಣ್ಣರಳಿಸಿ ನೋಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಸ್ವಯಂ ಘೋಷಿತ ಸ್ವಾಮೀಜಿಯ ಉದ್ಭವವಾಗಿದೆ. ಏಕಾಏಕಿ ಉತ್ಖನನ ಮಾಡೋ ಜಾಗದಲ್ಲಿ ಕಾಣಿಸಿಕೊಂಡವ ಬಾಯಿ ಮಾತಲ್ಲೇ ಬಂಗಾರದ ಖಜಾನೆ ತೋರಿಸುತ್ತಾರೆ. ಈತ ಹೇಳೋದು ಕೇಳ್ತಿದ್ರೆ ಎಲ್ಲಿಂದ ನಗ್ಬೇಕೋ ಒಂದೂ ಗೊತ್ತಾಗಲ್ಲ. ಯಾಕಂದ್ರೆ ಕೈಯಲ್ಲಿ ಗಜಲಿಂಬೆ ಹಿಡ್ಕೊಂಡು 4 ಹೆಜ್ಜೆ ತಿರುಗ್ತಾನೆ. ಆಮೇಲೆ ನಾನು ನಿಂತ ಜಾಗದಲ್ಲಿ 1000 kg ಚಾಮುಂಡಿ ಚಿನ್ನದ ಮೂರ್ತಿ ಇದೆ. ಇಲ್ಲಿ ಅಗೆದ್ರೆ ಚಿನ್ನದ ರಾಶಿಯೇ ಸಿಗುತ್ತೆ ಅಂತ ರೈಲು ಬಿಟ್ಟಿದ್ದೇ ಬಿಟ್ಟಿದ್ದು. ಈ ಜಗದಾಗ ಐತಲ್ಲ, ಇಲ್ಲೇ ಒಂದು ಈ ಜಗದಾಗ ಮೂರ್ತಿ ಐತಿ. ಇಲ್ಲಿ
ಇದೇ ಜಾಗ ಐತೆ ನಮ್ಮ ಮೂರ್ತಿ. ಈ ಜಾಗದಾಗ ಏನೈತೆ ಅನ್ನೋದು ನೀವು ತಿಳ್ಕೊಂಡಿದ್ದನೈತಲ್ಲ ಮುಂದುವರಿಸ್ಬೇಕು. ಆದರೆ ಈ ಜಾಗದಾಗ ಐತಲ್ಲ ಯಾರು ಬರ್ತಕ್ಕದ್ದಲ್ಲ, ಇದನ್ನೇ ತೆಗಿಸ್ಬೇಕಾದ್ರೆ ಹೇಳ್ತೀನಿ. ಇಲ್ಲೇನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ ಇಲ್ಲಿ. ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ. ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ, ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ 25 ವರ್ಷ ಮಳೆ ಹಾಕಂಗಿಲ್ಲ, ತಲೆಗಿಟ್ಬರ್ರಿ. ಈತನ ಹೆಸರು ಶಿವಯ್ಯ ಹಿರೇಮಠ ಅಂತ. ಈತ ಹೇಳ್ಕೊಳ್ಳೋ ಪ್ರಕಾರ ತಾನೊಬ್ಬ ಪವಾಡ ಪುರುಷನಂತೆ. ಜಗತ್ತಿನಲ್ಲಿರೋ ದೇವರೆಲ್ಲ ಈತನ ಕೈಯಲ್ಲೇ ಇದಾರಂತೆ. ನಿಂತ ಜಾಗದಲ್ಲೇ ದೇವ್ರನ್ನ ಕರೆಸ್ತಾನಂತೆ. ಒಂಟಿ ಕಾಲಲ್ಲಿ ಗಿರಿಗಿಟ್ಲೆ ಹೊಡೆಯೋ ಈತ ಇಲ್ಲೇ ನಿಧಿ ಇದೆ, ಇಲ್ಲೇ ಬಂಗಾರದ ಖಜಾನೆ ಇದೆ ಅಂತ 8 ಭವಿಷ್ಯ ಹೇಳ್ತಿದ್ದಾನೆ. ಆದ್ರೆ ಇವನ ಬುರುಡೆ ಭವಿಷ್ಯವನ್ನ ಯಾರು ನಂಬ್ತಾರೆ ಹೇಳಿ? ನೋಡೋವರೆಗೂ ನೋಡಿದ ಊರಿನ ಜನ ಉತ್ಖನನ ಕಾರ್ಯದಿಂದ ಓಡಿಸಿದ್ದಾರೆ. ಇನ್ನು 4ನೇ ದಿನದ ಉತ್ಖನನ ಕಾರ್ಯದ ವೇಳೆ ಹಲವು ವಿಷಯಗಳು ಪತ್ತೆಯಾಗಿವೆ. ಕೊಡಲಿ ಆಕಾರದ ವಸ್ತುವೊಂದು ಸಿಕ್ಕಿದ್ದು, ಇದರ ಜೊತೆಗೆ ಕಲ್ಲಿನ ಆಯುಧ ಪತ್ತೆಯಾಗಿದೆ. ಹಾಗೆಯೇ ಲೋಹದ ಗಂಟೆಯೂ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಉತ್ಖನನ ಕಾರ್ಯ ಮಾಡ್ತಿರೋ ಕಾರ್ಮಿಕರು ಸಿಟ್ಟಿಗೆದ್ದಿದ್ದಾರೆ. ಒಂದು ದಿನಕ್ಕೆ 374 ರೂಪಾಯಿ ವೇತನ ಕೊಡ್ತಿದ್ದಾರೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋದ್ರೆ ಕೇವಲ 4 ಗಂಟೆಗೆ 374 ರೂಪಾಯಿ ಕೊಡ್ತಾರೆ. ಆದ್ರಿಲ್ಲಿ 10 ಗಂಟೆ ಕೆಲಸ ಮಾಡ್ತಿದ್ದೇವೆ, ಹೀಗಾಗಿ ನಮಗೆ 600 ರೂಪಾಯಿ ಸಂಬಳ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎನರ್ಜಿ ಕೆಲ್ಸಕ್ಕೆ ಹೋದ್ರೆ ನಮ್ಗೆ 374 ರೂಪಾಯಿ ಕೊಡ್ತಾರ್ರಿ. ಅದು ಕಂಟಿನ್ಯೂ ರೊಕ್ಕ ಬೀಳ್ತಾ ಇದೆ ರೀ. ಇದು ಸಾಲ್ತಾ ಇಲ್ಲ ರೀ ನಮ್ಮ ಪಗಾರ. ಅದು 2 ತಾಸಿಂದ್ರಿ ದುಡಿಮೆ. ಬೆಳಗ್ಗೆ 8 ಗಂಟೆಗೆ ಬರ್ತೀವಿ, 5 ಗಂಟೆಗೆ ಹೋಗ್ತೀವಿ. ಮನೇನ ಕೆಲಸ ಏನು ಆಗಲ್ರಿ. ನಮಗೆ ಪಗಾರನ ಗಿಟ್ತಾ ಇಲ್ಲ. ಇದು ನಮ್ಮ ಪಗಾರ ಸ್ವಲ್ಪ ಜಾಸ್ತಿ ಆಗಿ ಕೊಟ್ಟ ಭಾಳ ಚಲೋ ಅನ್ಸುತ್ತೆ. ಬಟ್ನಲ್ಲಿ ನಿಧಿ ಸಿಕ್ಕ ಊರಲ್ಲಿ ದಿನಕ್ಕೊಂದು ವಸ್ತುಗಳು ಸಿಕ್ತಿದ್ದು ದಿನೇ ದಿನೇ ಕುತೂಹಲ ಕೆರಳಿಸ್ತಿರೋದು ಸುಳ್ಳಲ್ಲ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಆ ಊರಿನಲ್ಲಿ ಅದ್ದೂರಿಯಾಗಿ ಗ್ರಾಮ ದೇವತೆಯರ ಜಾತ್ರೆ ನಡೀತಾ ಇತ್ತು. ಈ ವೇಳೆ ದಲಿತರು ನಮಗೂ ಪಲ್ಲಕ್ಕಿ ಹೊರೋದಕ್ಕೆ ಅವಕಾಶ ನೀಡಿ ಅಂತಿದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ದೇವರನ್ನೇ ಬೀದಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸೇಮ್ ಟು ಸೇಮ್ ಇಂಥದ್ದೇ ಸ್ಟೋರಿಯೊಂದು ನಡೆದು ಹೋಗಿದೆ. ಸವರ್ಣೀಯರು ಹಾಗೂ ದಲಿತರ ನಡುವಿನ ಜಗಳದಿಂದ ಗ್ರಾಮ ದೇವತೆಗಳು ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಅದ್ದೂರಿ ಜಾತ್ರೆ ಮಾಡುವುದನ್ನ ಬಿಟ್ಟು ರಸ್ತೆಯಲ್ಲಿ ದೇವರ ಪಲ್ಲಕ್ಕಿ ಬಿಟ್ಟು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಕೊತ್ತೂರು ಗ್ರಾಮದಲ್ಲಿ ಭಕ್ತಿಗಿಂತ ಜಾತಿಯೇ ಹೆಚ್ಚಾಗಿದೆ. ಊರಲ್ಲಿ ಗಂಗಮ್ಮ ಮಾರಮ್ಮ ದೇವಿಯ ಉತ್ಸವ ಹಮ್ಮಿಕೊಂಡಿದ್ರು. ಹೀಗಾಗಿ ಊರಿನ ಪ್ರತಿಯೊಂದು ಮನೆಯಿಂದಲೂ 6,000 ರೂಪಾಯಿ ದೇಣಿಗೆ ಎತ್ತಿದ್ರು. ನಿನ್ನೆ ಉತ್ಸವ ಶುರುವಾಗ್ತಿದ್ದಂತೆ ದೇವರ ಮೆರವಣಿಗೆ ಹೊರಟಿದೆ. ಈ ವೇಳೆ ದಲಿತರಿಗೂ ದೇವರ ಮೂರ್ತಿ ಹೊರೋದಕ್ಕೆ ಅವಕಾಶ ನೀಡಬೇಕು ಅನ್ನೋ ಕೂಗು ಎದ್ದಿತ್ತು. ನಿಮ್ಮಂತೆ ನಾವು ಕೂಡ ದೇಣಿಗೆ ನೀಡಿದ್ದೀವಿ, ಹಣಕ್ಕೆ ಇಲ್ಲದ ಜಾತಿ ದೇವರ ಮೂರ್ತಿ ಹೊರೋದಕ್ಕೆ ಯಾಕೆ ಅಂತ ಸಿಟ್ಟಿಗೆದ್ದಿದ್ದಾರೆ. ಮಾತಿಗೆ ಮಾತು ಬೆಳೀತಿದ್ದಂತೆ ಉತ್ಸವ ಮೂರ್ತಿಯನ್ನ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ದಲಿತರು ದೇವರ ಮೂರ್ತಿಯನ್ನ ಮುಟ್ಟಿದ್ದಾರೆ ಅಂತ ಕೆಲವರು ರೊಚ್ಚಿಗೆದ್ದಿದ್ರು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಿದ್ದಂತೆ ಅಧಿಕಾರಿಗಳು ಓಡೋಡ್ ಬಂದಿದ್ದಾರೆ. ಎಸ್ಪಿ ಜಗನ್ನಾಥ್ ರೈ, ತಹಸೀಲ್ದಾರ್ ರಶ್ಮಿ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಎಲ್ಲ ಸಮುದಾಯದ ಮುಖಂಡರು, ಹಿರಿಯರು ಎಲ್ಲರೂ ಬಂದಿದ್ರು ಇಲ್ಲಿ. ಸೊ ಅವ್ರ ಸಮಸ್ಯೆ ಏನು, ಅವ್ರ ಪದ್ಧತಿ ಏನು ಅಂತಾನು ಕೇಳಿದೀವಿ. ಅಂಡ್ ಅದಕ್ಕೆ ಇವಾಗ ಪದ್ಧತಿಗಳು ಕಾಲ ಬದಲಾದಂಗೆ ಬದಲಾಗ್ತಾ ಇರುತ್ತೆ. ಅಂಡ್ ಆಲ್ಸೋ ಅದ್ರ ತಕ್ಕಂಗೆ ಎಲ್ಲ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಹಿತವಚನ ಹೇಳಿದ್ದಾರೆ. ಎಸ್ ಪಿ ಅವರಾಗಿರ್ಬೋದು, ನಾನಾಗಿರ್ಬೋದು. ಸೊ ಸಮಸ್ಯೆ ಅಂತೂ ಬಗೆಹರಿಯುತ್ತೆ. ಒಟ್ನಲ್ಲಿ ಜಾತಿಯ ಕಿಚ್ಚು ಇಡೀ ಊರನ್ನೇ ಬೂದಿ ಮುಚ್ಚಿದ ಕೆಂಡದಂತೆ ಮಾಡಿದೆ. ಸವರ್ಣೀಯರು ಹಾಗೂ ದಲಿತರ ನಡುವಿನ ಕಿತ್ತಾಟ ದೇವರನ್ನೇ ಬೀದಿಗೆ ತಂದು ನಿಲ್ಲಿಸುವಂತೆ ಮಾಡಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.